ನೋಡ್ತಾ ನೋಡ್ತಾ ಬಹುತೇಕ ಪ್ರತಿಯೊಬ್ಬ ಕನ್ನಡ ಚಿತ್ರರಂಗದ ಸ್ಟಾರ್ ನಟರ ಸಿನಿಮಾಗಳ ಅಪ್ಡೇಟು ನಮಗ್ ಸಿಗ್ತಾನೆ ಇದೆ. ಆದ್ರೆ ಆ ಒಬ್ಬ ನಟನ ಸಿನಿಮಾ ಅಪ್ಡೇಟ್ ಮಾತ್ರ ಚಪ್ಪಯ್ಯ ಅಂದ್ರೂ ಕೊಡ್ತಾ ಇಲ್ಲ. ಯಾರವರು ಅಂತ ಕೇಳ್ತೀರಾ? ಅವರೇ ನಮ್ಮ ಸಿಂಪಲ್ ಶೆಟ್ರು. ಎಸ್, ಅವರ ಮುಂದಿನ ಸಿನಿಮಾ ರಿಚರ್ಡ್ ಆಂಟೋನಿ ಅಂತ ಗೊತ್ತಾಗಿದೆ ನಿಜ. ಆದ್ರೆ ಆ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಯ್ತಾ ಇಲ್ವಾ, ಸ್ಟಾರ್ಟ್ ಆಗುತ್ತಾ ಇಲ್ವಾ, ಯಾವ್ದ್ರ ಬಗ್ಗೆ ಕೂಡ ಶೆಟ್ರು ಎಲ್ಲೂ ಕೂಡ ಹೇಳ್ಕೊತಾ ಇಲ್ಲ. ಯಾವುದೇ ಸಪೋರ್ಟ್ ಇಲ್ಲದೆ ಇದ್ದ ಟೈಮಲ್ಲೇ ಅವರು ಅಂತಹ ಸಿನಿಮಾನ ಮಾಡ್ಬಿಟ್ಟಿದ್ರು. ಇನ್ನು ಈಗ ಹೊಂಬಾಳೆ ಫಿಲ್ಮ್ಸ್ ಅಂತಹ ಜೈಂಟ್ ಪ್ರೊಡಕ್ಷನ್ ಹೌಸೇ ಮುಂದೆ ಬಂದಿದ್ರು, ಬ್ಯಾಕಪ್ ಅಲ್ಲಿದ್ರು. ಯಾಕೆ ಈ ಸಿನಿಮಾ ಸೆಟ್ಟೇ ಇರ್ತಾ ಇಲ್ಲ ಅನ್ನೋದೇ ಅರ್ಥ ಆಗ್ತಿಲ್ಲ. ಹೊಂಬಾಳೆ ಇದನ್ನ ಪ್ರೊಡ್ಯೂಸ್ ಮಾಡ್ತಿಲ್ಲ ಅಂದ್ರು ರಕ್ಷಿತ್ ಅವರು ಯಾಕೆ ಎಲ್ಲದರಿಂದ ಹೊರಗೆ ಸೈಲೆಂಟ್ ಆಗಿ ಉಳಿದಿದ್ದಾರೆ ಅನ್ನೋದು ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಮತ್ತು ಬೇಸರ ಎರಡನ್ನೂ ಮೂಡಿಸಿದೆ. ಈ ವಿಡಿಯೋದಲ್ಲಿ ನಾವು ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟೋನಿ ಸಿನಿಮಾ ಬಗ್ಗೆ ಹೇಳಕ್ ಹೋಗ್ತಿಲ್ಲ, ಬದಲಾಗಿ ಅವರು ರಿಜೆಕ್ಟ್ ಮಾಡಿರುವಂತಹ ಕೆಲವೊಂದು ಸಿನಿಮಾಗಳ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಹೊರಟಿದೀವಿ. ಇದರಲ್ಲಿ ಕೆಲವೊಂದು ಸಿನಿಮಾಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು, ಅಥವಾ ಇನ್ನೂ ಕೆಲವು ಸಿನಿಮಾಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೇನೂ ಇರಬಹುದು. ಇರೋ ಲಿಮಿಟೆಡ್ ಸಿನಿಮಾಗಳಲ್ಲಿ ಯಾವುದ್ರ ಬಗ್ಗೆ ನಿಮಗೆ ಗೊತ್ತಿತ್ತು ಅನ್ನೋದನ್ನ ಕೊನೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ನಮಸ್ಕಾರ ಅಂಡ್ ಖಡಕ್ ಸಿನಿಮಾಗೆ ಸುಸ್ವಾಗತ. ಈ ಲಿಸ್ಟಲ್ಲಿ ನಮಗೆ ಫಸ್ಟ್ ಕಾಣಿಸ್ಕೊಳ್ಳೋದು ರಂಗಿತರಂಗ. ಸಂಪೂರ್ಣ ಕನ್ನಡಮಯ ಹಾಗೂ ಕರಾವಳಿಮಯ ಪರಂಪರೆಯ ಕಥಾ ಹಂದರವನ್ನ ಹೊಂದಿದ್ದ ಈ ಸಿನಿಮಾ ಬಾಹುಬಲಿ ಸಿನಿಮಾದ ವಿರುದ್ಧವೇ ಕರ್ನಾಟಕದ ಮಣ್ಣಲ್ಲಿ ಗೆದ್ದು ನಿಂತಿತ್ತು ಅನ್ನೋದು ಈಗ ಇತಿಹಾಸ. ಆ ಥ್ರಿಲ್ಲಿಂಗ್ ಹಾಗೂ ಹಾರರ್ ಎಲಿಮೆಂಟ್ ಇವತ್ತಿಗೂ ಕೂಡ ರಂಗಿತರಂಗ ಸಿನಿಮಾವನ್ನ ಬೇರೆ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ಕಾಣೋ ಹಾಗೆ ಮಾಡುತ್ತೆ. ಭಂಡಾರಿ ಬ್ರದರ್ಸ್ ಮಾಡಿರುವಂತಹ ಈ ಸಾಹಸ ಗಾಥೆಯನ್ನ ಇವತ್ತಿಗೂ ಕೂಡ ನಾವು ಎಷ್ಟೇ ಹೊಗಳಿದ್ರು ಕಡಿಮೆ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ಲ ಅನ್ಕೊಂಡಂತೆ ಹಾಗಿದ್ರೆ ಈ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ನಾಯಕನಾಗಿ ಕಾಣಿಸ್ಕೊಳ್ಬೇಕಿತ್ತು. ಆದ್ರೆ ತಮ್ಮ ಕೆಲವೊಂದು ಸಿನಿಮಾಗಳ ಕಮಿಟ್ಮೆಂಟ್ ಕಾರಣದಿಂದಾಗಿ ರಕ್ಷಿತ್ ಶೆಟ್ಟಿ ರಂಗಿತರಂಗ ಸಿನಿಮಾದ ಲೀಡ್ ಆಕ್ಟರ್ ಪಾತ್ರವನ್ನ ರಿಜೆಕ್ಟ್ ಮಾಡ್ಬೇಕಾಗಿ ಬಂತು. ಇನ್ನು ಇದರ ಬ್ಯಾಕ್ ಸ್ಟೋರಿನ ನೋಡೋದಕ್ಕೆ ಹೋದ್ರೆ, ಉಳಿದವರು ಕಂಡಂತೆ ಸಿನಿಮಾದ ಕೆಲಸದ ಕಾರಣದಿಂದಾಗಿ ರಕ್ಷಿತ್ ಶೆಟ್ಟಿ ಸ್ಕ್ರಿಪ್ಟ್ ಇಷ್ಟ ಆಗಿದ್ರು ಕೂಡ ಸಿನಿಮಾನ ಮಾಡದೇ ಇರೋ ಹಾಗಾಯ್ತು. ರಕ್ಷಿತ್ ಶೆಟ್ಟಿ ಅವರು ಸಿನಿಮಾದಿಂದ ಹೊರ ಹೋದ ಮೇಲೆ ನಿರೂಪ್ ಭಂಡಾರಿ ಸಿನಿಮಾದ ನಾಯಕನಾಗ್ತಾರೆ ಹಾಗೂ ರೆಸ್ಟ್ ಇಸ್ ಹಿಸ್ಟ್ರಿ. ಈ ಲಿಸ್ಟಲ್ಲಿ ಥಗ್ಸ್ ಆಫ್ ಮಾಲ್ಗುಡಿ ಕೂಡ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಸಿನಿಮಾನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರೇ ಈ ಸಿನಿಮಾನ ಮಾಡಬೇಕು ಅಂತ ಕೆಲಸನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಒಂದಾದ್ಮೇಲೆ ಒಂದರಂತೆ ಮತ್ತೊಂದು ಸಿನಿಮಾ ಹಿಟ್ ಆಗ್ತಿದ್ದ ಹಾಗೆ ರಕ್ಷಿತ್ ಶೆಟ್ರು ಈ ಸಿನಿಮಾನ ಒಂದ್ ರೀತಿಲಿ ಮರ್ತೇ ಬಿಟ್ರು ಅಂತ ಹೇಳ್ಬೇಕು. ರಿಜೆಕ್ಟ್ ಮಾಡಿದ್ರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮುಂದೂಡ್ತಾನೆ ಬಂದ್ರು ಅಂತ ಹೇಳ್ಬೋದು. ಕಿಚ್ಚ ಸುದೀಪಾರ್ ಅವರ ಜೊತೆಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ಆಸೆಯನ್ನು ಹೊಂದಿದ್ದ ರಕ್ಷಿತ್ ಶೆಟ್ಟಿ ಅವರಿಗೆ ನಿರ್ದೇಶಕನಾಗಿ ಕಣ್ಮುಂದೆ ಬಂದಿದ್ದೆ ಈ ಸಿನಿಮಾ. ಕಥೆನೂ ಕೂಡ ಬರೆದು ಆ ಟೈಮಲ್ಲಿ ಅನೌನ್ಸ್ ಕೂಡ ಆಗಿದ್ದ ಸಿನಿಮಾ ಇದು. ಸುದೀಪ್ ಅವರು ಕೂಡ ಈ ಸಿನಿಮಾಗೆ ತುಂಬಾ ಎಕ್ಸೈಟೆಡ್ ಆಗಿದ್ರು. ಆಗ ಪ್ರಾರಂಭ ಆದ ಡಿಲೇ ಗೇಮು ಇವತ್ತವರೆಗೂ ಕೂಡ ನಿಂತಿಲ್ಲ. ಯಾಕಂದ್ರೆ ಸದ್ಯಕ್ಕೆ ರಕ್ಷಿತ್ ಶೆಟ್ಟಿ ಅವರಿಗೆ ಕೈ ತುಂಬಾ ಅವರ ನಟನೆ ಹಾಗೂ ನಿರ್ದೇಶನದ ಸಿನಿಮಾಗಳಿವೆ. ಒಂದು 4-5 ವರ್ಷದವರೆಗೆ ಖಂಡಿತವಾಗ್ಲೂ ನಾವು ಈ ಸಿನಿಮಾನ ನಿರೀಕ್ಷೆ ಮಾಡೋ ಹಾಗೆ ಇಲ್ಲ. ಯಾವ ಕನಸು ಕೂಡ ಇಟ್ಕೋಬಾರ್ದು. ಆದ್ರೆ ಒಂದಲ್ಲ ಒಂದಿನ ಈ ಸಿನಿಮಾ ಆಗೇ ಆಗುತ್ತೆ ಅನ್ನೋ ಹುಸಿ ನಂಬಿಕೆ ನಮ್ಮಲ್ಲಿ ಇದ್ದೇ ಇರುತ್ತಲ್ವಾ. ಇದು ರಿಜೆಕ್ಟ್ ಆಗದೆ ಅಕ್ಸೆಪ್ಟ್ ಆದ್ರೆ ಒಳ್ಳೇದು. ಇನ್ನು ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ರಕ್ಷಿತ್ ಶೆಟ್ಟಿ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ತಮಿಳು ಸಿನಿಮಾ ಪೆಟ್ಟ ಕೂಡ ರಿಜೆಕ್ಟ್ ಮಾಡಿದ್ರಂತೆ. ಇದಕ್ ಕಾರಣ ಆ ಟೈಮಲ್ಲಿ ಅವರು ಅವನೇ ಶ್ರೀಮನ್ ನಾರಾಯಣ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಪೆಟ್ಟ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ರಕ್ಷಿತ್ ಶೆಟ್ಟಿ ಅವರು ಏನಾದ್ರು ಒಪ್ಕೊಂಡಿದ್ರೆ ಅವನೇ ಶ್ರೀಮನ್ ನಾರಾಯಣ ಸಿನಿಮಾದ 30 ದಿನಗಳ ಶೆಡ್ಯೂಲ್ ನ ಹಾಲ್ಟ್ ಮಾಡಬೇಕಾಗಿ ಬರ್ತಾ ಇತ್ತು ಅನ್ನುವಂತಹ ಕಾರಣಕ್ಕಾಗಿನೇ ಪೆಟ್ಟ ಸಿನಿಮಾ ಆಫರ್ ನ ರಿಜೆಕ್ಟ್ ಮಾಡ್ತಾರೆ. ಕಾರ್ತಿಕ್ ಸುಬ್ರಾಜ್ ಅವರಂತಹ ನಿರ್ದೇಶಕರ ಜೊತೆಗೆ ಕೆಲಸ ಮಾಡುವಂತಹ ಅವಕಾಶ ಇದ್ರೂ ಕೂಡ ತಮ್ಮ ಸಿನಿಮಾಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ರಕ್ಷಿತ್ ಶೆಟ್ಟಿ ಆ ಆಫರ್ನ ನಯವಾಗಿ ರಿಜೆಕ್ಟ್ ಮಾಡಿದ್ರು. ಇನ್ನು ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾ ಕೂಡ ಅವ್ರದೇ ಪ್ರೊಡಕ್ಷನ್ ಹೌಸ್ ಆದಂತಹ ಪರಂಬಾ ಸ್ಟುಡಿಯೋಸ್ ನಿರ್ಮಾಣದ ಚಿತ್ರ. ಸಾಕಷ್ಟು ಜನ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಆಕ್ಟ್ ಮಾಡಬೇಕಿತ್ತು ಹಾಗೂ ಕಾಂತಾರ ಸಿನಿಮಾದ ಯಶಸ್ಸಿನ ನಂತರ ಈ ಸಿನಿಮಾನ ರಿಷಬ್ ಶೆಟ್ಟಿ ರಿಜೆಕ್ಟ್ ಮಾಡಿದ್ರು ಅಂತ ಮಾತ್ರ ನೆನ್ಪಿಟ್ಕೊಂಡಿರ್ತಾರೆ. ಆದ್ರೆ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ, ಈ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ರಕ್ಷಿತ್ ಶೆಟ್ಟಿ ಕೂಡ ಆಕ್ಟ್ ಮಾಡಬೇಕಾಗಿತ್ತು. ಬಿಟ್ಟಂತಹ ಮೊದಲನೇ ಪೋಸ್ಟ್ ಅಲ್ಲಿ ಚಿಕ್ಕದಾಗಿ ರಕ್ಷಿತ್ ಶೆಟ್ಟಿ ಅವರು ಕೂಡ ಆ ಪೋಸ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಆದ್ರೆ ಯಾವಾಗ ಇದರಿಂದ ರಿಷಬ್ ಅವರು ಔಟ್ ಆದ್ರೋ ರಕ್ಷಿತ್ ಶೆಟ್ಟಿ ಕೂಡ ಈ ಸಿನಿಮಾದಿಂದ ಹೊರ ಬರ್ತಾರೆ. ಈಗ ನೋಡಿದ್ರೆ ಈ ಇಬ್ರು ಕಲಾವಿದ್ರು ಈ ಸಿನಿಮಾದಲ್ಲಿ ಇಲ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ನಮಗ್ ತಿಳಿದಿರೋ ಪ್ರಕಾರ ರಕ್ಷಿತ್ ಶೆಟ್ಟಿ ಅವರು ಇವಿಷ್ಟು ಸಿನಿಮಾಗಳ ಆಫರ್ ಬಂದ್ರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ನಿಮ್ ಪ್ರಕಾರ ಇವಿಷ್ಟು ಸಿನಿಮಾದಲ್ಲಿ ಯಾವ ಸಿನಿಮಾನ ರಕ್ಷಿತ್ ಶೆಟ್ಟಿ ಅವರು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.